everyone, this is Anu. Welcome back to my channel Journey After Failure. ಇವತ್ತು ನಾನು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟಾಕ್ ಅಬೌಟ್ ವಿಷನ್. ಫಸ್ಟ್ಲಿ ವಿಷನ್ ಅಂದ್ರೆ ಏನು? ವಿಷನ್ ಅಂದ್ರೆ ಒಂದು ಗೋಲ್ ಆಗಿರ್ಬೋದು, ಒಂದು ಡ್ರೀಮ್ ಆಗಿರ್ಬೋದು. ನಾವೇನ್ ನಮ್ ಫ್ಯೂಚರ್ ಅಲ್ಲಿ ನಮ್ನ ನಾವು ನೋಡ್ಕೊಳ್ಬೇಕು, ಎಲ್ಲಿ ನಮ್ನ ನಾವು ನೋಡ್ಕೊಳ್ಬೇಕು, ಏನ್ರ ಜೊತೆ ನಮ್ಮನ್ನ ನಾವು ನೋಡ್ಕೊಳ್ಬೇಕು. ಇಟ್ ಮೈಟ್ ಬಿ ಎನಿಥಿಂಗ್. ಅಂದ್ರೆ ಒಂದು ಮನೆ ಆಗಿರ್ಬಹುದು, ಒಂದು ಗೋಲ್, ಬೈಯಿಂಗ್ ಅ ಹೌಸ್ ಆಗಿರ್ಬೋದು, ಆರ್ ಬೀಯಿಂಗ್ ಅಟ್ ಯುವರ್ ಬೆಸ್ಟ್ ಪೊಸಿಷನ್ ಇನ್ ಯುವರ್ ಕರಿಯರ್ ಆಗಿರ್ಬಹುದು. ಇಲ್ಲ ಆಲ್ಸೋ ಇಟ್ ಕ್ಯಾನ್ ಬಿ ವೆರಿ ವೆರಿ ಸ್ಮಾಲ್, ಲೈಕ್ ನಿಮ್ ಹೆಲ್ತ್ ನ ಕಾನ್ಶಿಯಸ್ ಆಗಿ ಇಟ್ಕೊಂಡು ಮೇ ಬಿ ಸ್ಟಾರ್ಟಿಂಗ್ ಫಿಟ್ನೆಸ್ ರಿಜೀಮ್ ಆಗಿರ್ಬೋದು, ಆರ್ ಆಲ್ಸೋ ಟಾಕಿಂಗ್ ಅಬೌಟ್ ಯುವರ್ ಸ್ಕಿನ್ ಕೇರ್, ಎನಿಥಿಂಗ್ ಇಟ್ ಮೈಟ್ ಬಿ, ಯಾವುದಾದ್ರೂ ಆಗಿರ್ಬೋದು. ಇಟ್ಸ್ ಆಸ್ ಸಿಂಪಲ್ ಆಸ್ ಗೋಲ್. ನಾವು ವಿಷನ್ ಅಂಡ್ ವಿಷನ್ ಬೋರ್ಡ್. ಸೊ ವಿಷನ್ ಬೋರ್ಡ್ ಅಂದ್ರೆ ಗೋಲ್ಸ್ ಬೋರ್ಡ್, ನಿಮ್ಮ ಡ್ರೀಮ್ ಬೋರ್ಡ್. ಆದ್ರೆ ಈ ಡ್ರೀಮ್ ಬೋರ್ಡ್ ಬಂದು ಒಂದು ಡಿಜಿಟಲ್ ಬೋರ್ಡ್, ನೀವು ಡೈಲಿ ನೋಡ್ತಾ ಇರೋ ಒಂದು ಬೋರ್ಡ್. ಆದ್ರೆ ಈ ಬೋರ್ಡ್ ನಿಮ್ಗೆ ಹೇಗೆ ಹೆಲ್ಪ್ ಆಗುತ್ತೆ? ಏನಾದ್ರೂ ಚೇಂಜಸ್ ಈ ಬೋರ್ಡ್ ನಿಮಗೆ ಕೊಡುತ್ತಾ ಇಲ್ವಾ? ಅದಕ್ಕೆಲ್ಲ ನಾನು ಇವತ್ತು ಆನ್ಸರ್ ಮಾಡ್ತೀನಿ. ಹೇಗೆ ಅದು ಚೇಂಜಸ್ ಕೊಡುತ್ತೆ, ಏನೆಲ್ಲ ಚೇಂಜಸ್ ಕೊಡುತ್ತೆ ಅಂತ. ಫಸ್ಟ್ಲಿ ನಾವು ಅದಕ್ಕೆ ಮುಂಚೆ ವಿಷನ್ ಬೋರ್ಡ್ ಅಲ್ಲಿ ಏನೇನೆಲ್ಲ ಇರಬೇಕು ಅಂತ ತಿಳ್ಕೊಳ್ಳೋಣ. ವಿಷನ್ ಬೋರ್ಡ್ ಬರೀ ನಿಮ್ ಗೋಲ್ಸೇ ಇರಬೇಕು. ಅದು ಮೇ ಬಿ ಮೆಟೀರಿಯಲಿಸ್ಟಿಕ್ ಗೋಲ್ಸ್. ಮೆಟೀರಿಯಲಿಸ್ಟಿಕ್ ಗೋಲ್ಸ್ ಅಂತಾಗ ಪ್ರಾಪರ್ಟಿ ಆಗಿರ್ಬೋದು, ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಗ್ಯಾಜೆಟ್ಸ್ ಯಾವ್ದಾದ್ರೂ ಆಗಿರ್ಬೋದು, ಮೇ ಬಿ ಈವನ್ ಲ್ಯಾಪ್ಟಾಪ್, ಎನಿಥಿಂಗ್ ರಿಲೇಟೆಡ್ ಟು ಆಬ್ಜೆಕ್ಟ್, ಅದು ಬಂದು ಮೆಟೀರಿಯಲಿಸ್ಟಿಕ್. ದೆನ್ ನಿಮ್ಮ ಹೆಲ್ತ್ ಗೋಲ್ಸ್. ಹೆಲ್ತ್ ಗೋಲ್ಸ್ ಇಸ್ ಮೇ ಬಿ ನಿಮ್ಮ ಫಿಟ್ನೆಸ್ ನ ನೀವು ಗೇನ್ ಮಾಡ್ಬೇಕನ್ನೋದು, ಮೇ ಬಿ ಗೋಯಿಂಗ್ ರೆಗ್ಯುಲರ್ ಟು ಜಿಮ್ ಆಗಿರಬಹುದು, ಎನಿಥಿಂಗ್, ಈಟಿಂಗ್ ಗುಡ್ ಫುಡ್, ಪ್ರಾಪರ್ ಸ್ಲೀಪ್, ಮ್ಯಾನೇಜ್ಮೆಂಟ್ ಆಫ್ ಸ್ಟ್ರೆಸ್ ಆಗಿರ್ಬೋದು, ಇದೆಲ್ಲ ಹೆಲ್ತ್ ಗೋಲ್ಸ್ ಅಲ್ಲಿ ಬರುತ್ತೆ. ದೆನ್ ದ ಮೇಜರ್ ಗೋಲ್ ಕಮ್ಸ್ ಇಸ್ about your financial goals, how to make money, how to save money, how to invest, how to spend, ಇದೆಲ್ಲ. So for all of this ನೀವೇನ್ ಮಾಡಬೇಕು ಅಂದ್ರೆ just 5 to 10 minutes of time ತಗೊಂಡು for yourself, me time ಏನಿದೆ 5 to 10 minutes is more than enough. Don't think too much. ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಒಂದು ಬುಕ್ ತಗೊಳ್ಳಿ, ಒಂದು ಪೇಪರ್ ತಗೊಳ್ಳಿ, ಆರ್ ಅ ಪೆನ್ ತಗೊಳ್ಳಿ. ಬುಕ್ ಆರ್ ಪೇಪರ್ ಮತ್ತೆ ಪೆನ್ ತಗೊಂಡು, ಪೆನ್ಸಿಲ್ ಏನ್ ನಿಮ್ಗೆ ಕಂಫರ್ಟಬಲ್ ಇರುತ್ತೆ. ಇದರ್ ಆನ್ ಫೋನ್ ಕೂಡ ನಾವು ಮಾಡ್ಬೋದು. ಆಸ್ ವಿ ಆರ್ ಸೋ ಮಚ್ ಟೆಕ್ನಾಲಜಿಕಲಿ ಗಾನ್ ಅಹೆಡ್ ಆಗಿರೋದ್ರಿಂದ ನೀವು ಅದನ್ನ ಫಸ್ಟ್ ಜಾಟ್ ಡೌನ್ ಮಾಡ್ಕೊಳ್ಳಿ. ವಾಟ್ ಆಲ್ ಯು ವಾಂಟ್ ಇನ್ ಯುವರ್ ಫ್ಯೂಚರ್. ಇಟ್ ಮೈಟ್ ಬಿ ಡೌನ್ ದ ಲೈನ್ 6 months ಆಗಿರ್ಬೋದು, 1 year ಆಗಿರ್ಬೋದು, ಆರ್ 5 years ಆಗಿರ್ಬೋದು, ಎನಿ ನಂಬರ್ ಆಫ್ ಇಯರ್ಸ್ ನೀವು ಅದನ್ನ ಅಚೀವ್ ಮಾಡಕ್ಕೆ. ಬಟ್ ನಿಮ್ಗೆ ಇದೆಲ್ಲ ನೀವು ಅಚೀವ್ ಮಾಡ್ಬೇಕು ನಿಮ್ ಲೈಫ್ ಅಲ್ಲಿ ಏನಾದಿರುತ್ತಲ್ಲ, ಅದೆಲ್ಲ ನೀವು ಬರೆದಿಟ್ಕೊಳ್ಳಿ. ಅಂಡ್ ಇನ್ನೊಂದ್ ಕಡೆ ನಿಮಗೆ ಏನ್ ಹೇಳ್ತಾರೆ, ಮೇ ಬಿ ನಿನ್ ಕಾನ್ಫಿಡೆಂಟ್ ಇಲ್ಲ, ನಿನ್ಗೇನ್ ಅನ್ಸುತ್ತೆ ಅದನ್ನು ನೀನ್ ಬರ್ಕೊಳ್ಬಹುದು. ಅವ್ರ ನಿನಗೆ ಏನೇನ್ ಹೇಳಿದ್ದಾರೆ, ನಿನ್ ಆಂಗರ್ ಇಶ್ಯೂಸ್ ಇದೆ, ನೀನ್ ಅರಗೆಂಟ್ ಇದೆಯಾ, ಆರ್ ನಿನ್ ಬಿಹೇವಿಯರಲ್ ಇಶ್ಯೂಸ್ ಇದೆ, ನಿನ್ಗೆ ಫ್ರೆಂಡ್ಸ್ ಯಾರು ಇಲ್ಲ, ಅದೆಲ್ಲಾನು ಬರ್ಕೋಬಹುದು. ಎವ್ರಿಥಿಂಗ್ ಯು ಕ್ಯಾನ್ ರೈಟ್, ಫ್ರಮ್ ಮೆಟೀರಿಯಲಿಸ್ಟಿಕ್ ಟು ಮನಿ ಟು ಹೆಲ್ತ್ ಟು ಕರಿಯರ್, ಡ್ರೀಮ್ ಜಾಬ್, ಬಿಸ್ನೆಸ್ ಬಗ್ಗೆ, ಸ್ಟಾರ್ಟ್ಅಪ್ ಬಗ್ಗೆ, ಆರ್ ಒಂದು ಸ್ಕಿಲ್ ಕಲ್ತ್ಕೊಳ್ಳೋದ್ರ ಬಗ್ಗೆ, ಆರ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಗ್ಗೆ, ಎನಿಥಿಂಗ್ ಅದ್ರ ಬಗ್ಗೆ ಬರೀಬಹುದು. ಆಲ್ಸೋ ಸ್ಪಿರಿಚುವಲ್ ಗೋಲ್ಸ್, ಮೇ ಬಿ ಒಂದು ನ್ಯೂ ಥಾಟ್ ಪ್ರಾಸೆಸ್ ಆಗಿರಬಹುದು, ಆರ್ ನ್ಯೂ ಲರ್ನಿಂಗ್ ಆಗಿರ್ಬೋದು. ಇದೆಲ್ಲ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ ಇನ್ನರ್ ಸೆಲ್ಫ್ ನ ಕಾಮ್ ಆಗಿರುತ್ತೆ. ಅಂಡ್ ನೀವು ಫೋಕಸ್ಡ್ ಆಗಿರುತ್ತೆ, ಎಲ್ಲೂ ಕನ್ಫ್ಯೂಸ್ಡ್ ಮಾಡಲ್ಲ, ಎಲ್ಲೂ ನಿಮ್ಮನ್ನ ಒಂದು ಸ್ಟಕ್ ಸಿಚುವೇಶನ್ ಹಾಕಲ್ಲ. ಓಕೆ, ದಟ್ಸ್ ದ ಮೇನ್ ಗೋಲ್. ಇವತ್ ನಾವೇನ್ ಮಾಡ್ತೀವಿ, ಆಸ್ ಐ ಆಲ್ರೆಡಿ ಟೋಲ್ಡ್, ವಾಟ್ ಟು ಡೂ ವೆನ್ ಯು ಡೋಂಟ್ ನೋ ವಾಟ್ ಟು ಡೂ. ಸೊ ಒಂದಾಗಿ ವಿ ವಿಲ್ ಫಿಗರ್ ಔಟ್ ಎವ್ರಿಥಿಂಗ್ and we will go ahead. But ಅದಕ್ಕೂ ಮುಂಚೆ the main and most important is when you don't know, ನಿಮ್ಗೆ ಗೊತ್ತೇ ಇಲ್ಲ ನಿಮ್ ಗೋಲ್ ಏನು ಅಂದಾಗ ನೀವು ಆ ಗೋಲ್ ಕಡೆ ಹೋಗಕ್ ಸಾಧ್ಯನೇ ಇಲ್ಲ. ಸೊ ದ ಫಸ್ಟ್ ಥಿಂಗ್ ನಾವೇನ್ ಮಾಡ್ಬೇಕು, we will write down what our goals are. ನಮ್ಮ ಗೋಲ್ಸ್ ಏನೇನಿದೆ ಅದನ್ನೆಲ್ಲ ನಾವು ಬರ್ಕೊಳ್ತೀವಿ, ಅದು ಯಾವ ಗೋಲ್ ಅನ್ನ ಆಗಿರ್ಬೋದು. ಸೊ ಈ ಗೋಲ್ಸ್ ಬರ್ಕೊಳೋದ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ. ಎರಡನೇದು ಏನ್ ಮಾಡ್ಬೇಕು, ಬರ್ಕೊಳೋದ್ರ ಜೊತೆಗೆ ನೀವು ಆ ಗೋಲ್ಸ್ ಇಮೇಜಸ್
ಇದೆಲ್ಲ ಅದನ್ನ ನೀವು ಡಿಜಿಟಲ್ ಆಗಿ ಫೋನಲ್ಲಾದ್ರೂ ನೀವೆಲ್ಲ ತಗೊಂಡು ಒಂದು ಕೊಲಾಜ್ ಮಾಡಬಹುದು. ಇಲ್ಲ ನಾನು ಅದನ್ನ ಡೈಲಿ ನಾನು ನೋಡೋ ಹತ್ರ ಇಟ್ಕೊಳ್ತೀನಿ, ಮೇ ಬಿ ನಿಮ್ಮ ವಾಲ್ಪೇಪರ್ ಫೋನ್ ವಾಲ್ಪೇಪರ್ಗೂ ಇಟ್ಕೊಳ್ಬೋದು. ಬಟ್ ನಾನು ನಿಮ್ಗೆ ಏನ್ ರೆಕಮೆಂಡ್ ಮಾಡ್ತೀನಿ ಫೋನ್ ವಾಲ್ಪೇಪರ್ ಇಂತ ಅಂದ್ರೆ, ನಿಮ್ ರೂಮಲ್ಲಿ ನಿಮ್ ಸ್ಪೇಸ್ ಅಲ್ಲಿ ಯಾವಾಗ್ಲೂ ಡೈಲಿ ಎದ್ದಾಗ ಮಲ್ಕೊಳ್ಳುವಾಗ ಓಡಾಡುವಾಗ ನೋಡುವಂತ ಸ್ಪೇಸ್ ಅಲ್ಲಿ ಆ ಒಂದು ವಿಷನ್ ಬೋರ್ಡ್ ನ ಹಾಕೊಳ್ಳಿ. ನಾವು ಈ ವಿಷನ್ ಬೋರ್ಡ್ ತುಂಬಾ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇದು ಯಾವಾಗ್ಲೂ ನಮ್ನ ಫೋಕಸ್ಡ್ ಆಗಿರುತ್ತೆ, ಕ್ಲಾರಿಟಿ ಕೊಡುತ್ತೆ, ಜೊತೆಗೆ ನಮ್ನ ಯಾವಾಗ್ಲೂ ಅದು ನೆನಪು ಮಾಡಿಸ್ತಾ ಇರುತ್ತೆ ದಟ್ ನೀನ್ ಇವತ್ತು ಇಲ್ಲಿದ್ಯಾ, ಬಟ್ ನೀನು ಇದೆಲ್ಲ ಅಚೀವ್ ಮಾಡಕ್ಕೆ ನೀನ್ ಇನ್ನೂ ಸ್ವಲ್ಪ ವರ್ಕ್ ಆನ್ ಮಾಡ್ಬೇಕು, ಅವ್ರ ಇದ್ರಲ್ಲಿ ನೀನು ವರ್ಕ್ ಆನ್ ಮಾಡಿಲ್ಲ, ಇವೆಲ್ಲ ನೀನ್ ವರ್ಕ್ ಆನ್ ಮಾಡ್ಬೇಕು ಅನ್ನೋದು ನಿನ್ಗೆ ಪದೇ ಪದೇ ಅದೊಂದು ರಿಮೈಂಡರ್ ತರ, ಲೈಕ್ ಎನ್ ಅಲಾರ್ಮ್. ಓಕೆ, ಸೊ ಅದು ನಿಮ್ಗೆ ಹೇಳುತ್ತೆ. ಸೊ ಒಂದ್ ಎಕ್ಸಾಂಪಲ್, ಬೆಟರ್ ಎಕ್ಸಾಂಪಲ್ ಅಂದ್ರೆ, ಈಗ ನಾರ್ಮಲಿ ನೀವು ಹಾರ್ಸ್ ನೋಡಿರ್ತೀರಾ, ಟಾಂಗಾ ಅದೆಲ್ಲ ಇರುವಾಗ ಅದಕ್ಕೆ ಈಗ ಎರಡೂ ಕಡೆ ಕಟ್ಬಿಟ್ಟಿರ್ತಾರೆ. ಫಾರ್ ವಾಟ್ ರೀಸನ್ ಅಂತಂದ್ರೆ, ಅದು ಎಲ್ಲೂ ಡಿಸ್ಟ್ರಾಕ್ಟ್ ಆಗ್ಬಾರ್ದು, ಕಂಪ್ಲೀಟ್ ಫೋಕಸ್ಡ್ ಆಗಿರ್ಬೇಕು ಅಂತ ಹೇಳಿ. ಈ ವಿಷನ್ ಬೋರ್ಡು ಕೂಡ ನಿಮ್ಮ ಫೋಕಸ್ ಟುವರ್ಡ್ಸ್ ಯುವರ್ ಫ್ಯೂಚರ್ ಇಂಪ್ರೂವ್ ಮಾಡಕ್ಕೆ, ಇದರಿಂದ ನಂಗೆ ಕಂಪ್ಲೀಟ್ ಆಗಿ ಬೆನಿಫಿಟ್ ಆಗಿದೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬಿಕಾಸ್ ನನ್ನ ಒಂದು ಫೇಲ್ಯೂರ್ ಆದ್ಮೇಲೆ ಐ ಆಕ್ಚುಲಿ ಗಾಟ್ ಇನ್ ಟು ದಿಸ್, ಅಂಡ್ ನಾನು ಒಂದು ಹಲವಾರು ಗೋಲ್ಸ್ನ ನಾನು ಆಕ್ಚುಲಿ ರೀಚ್ ಮಾಡಿದ್ದೀನಿ. ಬಟ್ ಸ್ಟಿಲ್ ದೇರ್ ಆರ್ ಸೋ ಮೋರ್ ಗೋಲ್ಸ್. ಅದನ್ನ ನಾನು ಆಲ್ರೆಡಿ ಡಿಜಿಟಲ್ ಆಗಿ ನಾನು ಅದನ್ನ ಜಾಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನ ನಾನು ಮ್ಯಾನ್ಯುವಲ್ ಆಗೂ ತಗೊಂಡ್ಬಂದು ನಾನು ಅದನ್ನ ಪೇಸ್ಟ್ ಮಾಡ್ತೀನಿ ಇನ್ ದ ಡೈಲಿ ಡೇ. ನಾನು ಎಲ್ಲಿ ಹೊರಡ್ತೀನಿ, ಎಲ್ಲಿ ಮಾಡ್ಕೊಳ್ತೀನಿ, ಆ ಜಾಗದಲ್ಲಿ ನಾನು ನೋಡೋ ಥರ. ಸೊ ನೀವು ಅದನ್ನ ಮಾಡಿ, ಸೊ ದಟ್ ಯು ಗೆಟ್ ಆಲ್ ದ ಥಿಂಗ್ಸ್ ದಟ್ ಯು ವಾಂಟ್ ಇನ್ ಲೈಫ್. ಸೊ ಇದರಿಂದ ನಾನು ಏನ್ ಕಲಿತೆ, ಫಸ್ಟ್ ನನ್ನ ಫೇಲ್ಯೂರ್ ಇಂದ ನಾನು ಅಲ್ಲೇ ಸ್ಟಕ್ ಆಗಿ ಅಲ್ಲೇ ಇರಬಾರ್ದು. ಐ ಹ್ಯಾವ್ ಟು ಗೋ ಅಹೆಡ್ ಎವ್ರಿ ಟೈಮ್. ಐ ಹ್ಯಾವ್ ಟು ಫೈಂಡ್ ಮೋಟಿವೇಶನ್ ಫಾರ್ ಮೈ ಓನ್ ಸೆಲ್ಫ್ ಅಂಡ್ ಪಾಸಿಟಿವಿಟಿ ಫಾರ್ ಮೈ ಓನ್ ಸೆಲ್ಫ್. ಅದನ್ನ ನಾನು ಕಲ್ತ್ಕೊಂಡೆ. That's the first and foremost important thing. Second most important thing is I should not repeat my same mistakes. Alva? That is the second thing. And third one, I have to plan for my future. So adakke I am doing this vision board. Thank you so much. Nimgu information help agide anta ansidre, please do subscribe for my channel Journey After Failure, and do support me, and you will get more videos. Stay tuned with me. Thank you.